ನಾನು ಅದನ್ನು ಕೇಳಿಸ್ಕೊಂಡೆ. ಫಡ್ಕೆ ಸರ್ ಉತ್ತರ ಕೊಡ್ಲಿ, ಅದನ್ನು ಕೇಳಿಸ್ಕೊಳ್ಳೋಣ ಸರ್. ಮುಂದುವರಿಸಿ. ನೋಡಿ, ಅಫ್ಜಲ್ ಜಿ ಅಂದಿದ್ದು ಯಾರು ಅಂತ ನಮಗ್ ಗೊತ್ತಿದೆ. ಅಂದ್ರೆ ಒಬ್ಬ ಟೆರರಿಸ್ಟ್ ದೊಡ್ಡ ಗೌರವದಿಂದ ನೋಡಿದವ್ರು ಯಾರು ಅಂತ ನಾವು ನೋಡಿದೀವಿ. ಯಾಸೀನ್ ಮಲಿಕ್ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಮನಮೋಹನ್ ಸಿಂಗ್ ಅವರು ಕರೆದು ಮಾತಾಡಿಸಿ ಇದನ್ ಮಾಡಿದ್ದಾರೆ. ಹಿ ಈಸ್ ಏನಂತಾರೆ, ಟೆರರಿಸ್ಟ್. ಜಮ್ಮು ಕಾಶ್ಮೀರದಲ್ಲಿ ಗುಂಡು ಹೊಡೆದಾಗ ಒಂದ್ ನಿಮಿಷ ಸರ್ ಉತ್ತರ ಕೇಳಿಸ್ಕೊಳ್ಳಿ. ಯಾಸೀನ್ ಮಲಿಕ್ ಅವನನ್ನ ಪ್ರೈಮ್ ಮಿನಿಸ್ಟರ್ ಆಫೀಸ್ ನಲ್ಲಿ ಕರೆದು ಮಾತಾಡಿಸಿ ಮರ್ಯಾದೆ ಮಾಡಿ ಕಳಿಸಿದವರು ಮನಮೋಹನ್ ಸಿಂಗ್ ಅವರು. ನಿಮಿಷ. ಹಾಗೇನೆ ಮುಂಬೈ ಟೆರರ್ ಅಟ್ಯಾಕ್ ನಮ್ಮ ಆಂತರಿಕದವರೇ ಮಾಡಿದ್ರು ಅಂತ ಹೇಳಿ ಪುಸ್ತಕ ಬಿಡುಗಡೆ ಮಾಡಿದಾಗ ಭಾಷಣ ಮಾಡಿದವರು ದಿಗ್ವಿಜಯ್ ಸಿಂಗ್ ಇದ್ದಾರೆ, ನಮಗ್ ಗೊತ್ತಿದೆ. ಕರ್ನಾಟಕದ ಅಸೆಂಬ್ಲಿ ಒಳಗೆ ಅಂದ್ರೆ ಅಸೆಂಬ್ಲಿಯ ಹೊರಗಡೆ ಮೆಟ್ಲುಗಳಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದು ಎಲ್ಲರಿಗೂ ಮಾಧ್ಯಮದಲ್ಲಿ ಕೇಳಿಸಿದೆ, ಯಾರು ಅಂತ ಗೊತ್ತಿದೆ. ಇದು ನರೇಟಿವ್ ಅಲ್ಲ, ಜಗತ್ತಿಗೆ ಕಾಣಿಸ್ತಾ ಇದೆ, ಜಗತ್ತಿಗೆ ಗೊತ್ತಿದೆ ಯಾರು ದೇಶದ ಪರ ಇದ್ದಾರೆ, ಯಾರು ಪಾಕಿಸ್ತಾನದ ಪರ ಇದ್ದಾರೆ ಅಂತ. ಅಟ್ಯಾಕ್ ಆದಾಗ ಏನ್ ಮಾಡಿದ್ರಿ ನೀವು? ಟೆರರಿಸ್ಟ್ಗೆ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಹೋದ್ರಪ್ಪ ನೀವು ಆ ಕಡೆಗೆ ಅಂತಂದ್ರಿ. ಇದು ನಿಮ್ಮ ದೇಶ ಪ್ರೇಮ, ಇದು ದೇಶದ ಭದ್ರತೆ ಬಗ್ಗೆ ನೀವು ಇಟ್ಟಿರುವ ಕಾಳಜಿ. ಎಸ್, ಓಕೆ. ಮೊದಲನೇದು ಅವ್ರು ಕೇಳಿದ್ದು ಟುಕಡೆ ಹೊಂಗೆ ಅನ್ನೋದ್ ಜೊತೆ ನೀವ್ ಯಾಕೆ ನಿಂತ್ಕೊಂತೀರಿ ಅಂತ ಹೇಳಿ. ಯಾರ್ಯಾರು ಎಗನೆಸ್ಟ್ ಹೋಗ್ತಾರ ಅವರೆಲ್ಲ ಟುಕಡೆ ಹೆಂಗ್ ಅಂತ ಹೇಳಿದ್ದಲ್ಲ. ಕನಯ್ಯ ಕುಮಾರ್ ಟಿವಿ ಪ್ರೆಸ್ ಇದರೊಳಗಡೆಗೆ ಎಲ್ಲ ಮೀಡಿಯಾಗಳ ಮುಂದೆ ಭಾರತೀಯ ಟುಕಡೆ ಹೋಗಿ ಇನ್ಶಾಲ್ಲ ಅಂತೇಳಿ ಘೋಷಣೆ ಕುಕ್ಕೊಂಡು ಇಡೀ ಇದ್ರೊಳಗಡೆ ಪ್ರದರ್ಶನ ಮಾಡಿದ್ದು JNU ಕ್ಯಾಂಪಸ್ ಒಳಗಡೆಗೆ ಎಲ್ಲ ಮೀಡಿಯಾಗಳ ಮುಂದೆ. ಮೊದಲನೇದು. ಎರಡನೇದು, ಅಫ್ಜಲ್ ಗುರು ಅವರು ಇದಾದಾಗ ಅಫ್ಜಲ್ ಗುರು ಘರ್ ಘರ್ ಮೇ ಅಫ್ಜಲ್ ಗುರು ಪೈದಾ ಹೋದ್ಗೆ ಅಂತೇಳಿ ಸಮಾರಂಭ ಮಾಡಿದ್ದು ಇದ್ರೊಳಗಡೆಗೆ ಯಾವುದು JNU ಒಳಗಡೆಗೆ ಇದೇ ಗ್ಯಾಂಗ್ ಅವರು, ಇದೇ ಕನಯ್ಯ ಕುಮಾರ್. ಯಾರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರಲ್ಲ ಡೆಲ್ಲಿ ಎಲೆಕ್ಷನ್ ಅಲ್ಲಿ, ಅದೇ ಕನಯ್ಯ ಕುಮಾರ್ ಅವರು. ಅದಾದ್ಮೇಲೆ ಯಾಕೂಬ್ ಮೆಮನ್ ಅವ್ರಿಗೆ ಗಲಿಗೇರಿಸಿದಾಗ ಮಧ್ಯರಾತ್ರಿ ಹೋಗಿ ಕೋರ್ಟ್ನ ಬಾಗಿಲು ತಟ್ಟಿದ್ದಾರೆ ಹೇಳಿ ಇದೇ ಅಶೋಕ್ ಮನು ಸಿಂಘ್ವಿ, ಇದೇ ಇವರ AICC ಮೆಂಬರ್ ಆಗಿರ್ತಾರೆ ಅಶೋಕ್ ಮನು ಸಿಂಘ್ವಿ. ಹಾಗಾಗಿ ದೇಶ ವಿರೋಧಿ ಯಾವ್ಯಾವ ಕೆಲಸಗಳಾಗಿದೆ ಜೊತೆ ನಿಂತ್ಕೊಳ್ಳೋರು ಅವರು. ರಾಮ ದೇವರೇ ಅಲ್ಲ ಅಂತ ಕೋರ್ಟ್ಗೆ ಹೋದವರು ಇವರೇನೇನೆ, ನಾವೆಲ್ಲ ಹೋಗಿದ್ದು. ಇದಾದ್ಮೇಲೆ ಇನ್ನೂ ಪ್ರಶ್ನೆ ಹೇಳ್ತೀರಿ, ಅವ್ರೇನೋ ಬಿರಿಯಾನಿ ಅಂತಿತ್ತು. ಅವ್ರಿಗೆ ಬಿರಿಯಾನಿಗೆ ನೋಡಿ ಯಾವತ್ತೂ ಅಷ್ಟೇನೆ. ಇಂದಿರಾ ಗಾಂಧಿ ಅವರು 1979 ಮೋಸ್ಟ್ ಫೇವರ್ಡ್ ನೇಷನ್ ಅಂತ ಹೇಳಿ ಪಾಕಿಸ್ತಾನಕ್ಕೆ ಬಿರುದು ಕೊಟ್ಟು, ಅಂದ್ರೆ ಅತ್ಯಾಪ್ತ ರಾಷ್ಟ್ರ ಅಂತ ಮಾಡಿದ್ರು. ಯಾವುದೇ ಪ್ರಧಾನಮಂತ್ರಿ ಆದಾಗ ಮೊದಲ ಪ್ರಯತ್ನ ಮಾಡ್ತಕ್ಕಂಥದ್ದು ಯಾವುದೇ ದೇಶ ಆಗಿರ್ಲಿ ಅದರ ಜೊತೆ ಸಂಬಂಧವನ್ನೇ ಬೆಳೆಸ್ಕೊಳ್ತಕ್ಕಂಥದ್ದು. ಆ ಸಂಬಂಧ ಬೆಳೆಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ವಾಜಪೇಯಿ ಅವರು ಮಾಡಿದ್ರು, ಕಾಂಗ್ರೆಸ್ ಇಂದಿರಾ ಗಾಂಧಿ ಅವರು ಮಾಡಿದ್ರು, ನರೇಂದ್ರ ಮೋದಿ ಅವರು ಮಾಡಿದ್ರು. ನವಾಬ್ ಶರೀಫ್ ಅವರ ಮನೆಗೆ ಹೋಗಿದ್ದು ಅಷ್ಟೇನೆ. ನಾನು ಬಂದಿದ್ದೇನೆ, ಒಳ್ಳೆಯ ಸಂಬಂಧವನ್ನು ಹೇಳೋಣ ಅಂತೇಳಿ ಭೂತಾನ್ಗೂ ಹೋಗ್ಬಿಟ್ಟು ಬಂದ್ರು, ನೇಪಾಳಕ್ಕೂ ಹೋಗ್ಬಿಟ್ಟು ಬಂದ್ರು, ಪಾಕಿಸ್ತಾನಕ್ಕೂ ಹೋಗ್ಬಿಟ್ಟು ಬಂದ್ರು, ಎಲ್ಲ ಕಡೆಗೂ ಹೋದ್ರು. ಯಾವಾಗ ಅವರು ಕಂಟ್ರಿ ಬುದ್ಧಿ ತೋರಿಸಿದ್ರು ಒಳಗಡೆಗೆ ನುಗ್ಗೋಡಿದ್ರು. ಸರ್, ಬಿಜೆಪಿ ಅವರು ಭಾಷಣ ಚೆನ್ನಾಗಿ ಮಾತಾಡ್ತೀರಾ, ಆದ್ರೆ ಒಂದೇ ಒಂದು ಪ್ರಶ್ನೆ ಏನಂದ್ರೆ, ದೇಶದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀರಾ ಇಲ್ಲ, ಯಾರು ದೇಶದ ಪರವಾಗಿದ್ದಾರೆ, ಯಾರು ದೇಶದ ವಿರೋಧವಾಗಿದ್ದಾರೆ ಅಂತ ನಿಮ್ ಕಡೆಯಿಂದ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಏನಕ್ಕಂದ್ರೆ ನಿಮ್ದೇ ಸೆಂಟ್ರಲ್ ಮಿನಿಸ್ಟರ್ ಅನುರಾಗ್ ಠಾಕೂರ್ ಏನಂತ ಹೇಳಿದ್ರು, ಈ ದೇಶಕ್ಕೆ ಗದ್ದಾರಂಗೋ ಗೋಲಿ ಮಾರೋ ಸಾಲಂಗೋ ಅಂತ ಹೇಳ್ಬಿಟ್ಟು ಅದೇ ದೇಶದ ಗದ್ದಾರ್ಗಳು ದುಬೈಯಲ್ಲಿ ಕೂತ್ಕೊಂಡಿದ್ದಾರೆ, ಅವ್ರ ಜೊತೆಲಿ ಕೂತ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡ್ತಾರೆ. ನಾಚಿಕೆ ಆಗ್ಬೇಕು ಬಿಜೆಪಿ ಅವ್ರಿಗೆ. ಹೆಂಗ್ ಕ್ರಿಕೆಟ್ ಆಡಿಸ್ತೀರಾ? ಕ್ರಿಕೆಟ್ ಬಗ್ಗೆ ಅಷ್ಟು ಮಾತಾಡಿದ್ರಿಲ್ಲ, ನಮ್ಮ ದೇಶಕ್ಕೆ ಬೇಕಾಗಿರ್ಲಿಲ್ಲ ಕ್ರಿಕೆಟ್, ಏನಕ್ಕೆ ಆಡಿದ್ರಿ ಅವ್ರ ಜೊತೆಯಲ್ಲಿ? ನಿಮ್ಮ ಬಂಡವಾಳ ಹಾಕಿದೀರಾ ಅಂತ ಏನ್ ಬೇಕಾದ್ರೂ ಮಾಡ್ತೀರಾ ನೀವು ಬಿಜೆಪಿ ಅವರು? ಈ ದೇಶ ಮಾಡ್ತಾ ಇದ್ದೀರಾ ನೀವು. ಬ್ಯೂಟಿಫುಲ್ ಕ್ವೆಶ್ಚನ್ ಸರ್. ಒಂದ್ ನಿಮಿಷ ನೋಡಿ, ನಾನು ಆಗ್ಲೇ ಹೇಳ್ತಿದ್ದೆ, ಯಾವತ್ತೂ ಅಷ್ಟೇನೆ ದೇಶ ಅಂತಕ್ಕಂಥದ್ದು ಜಗತ್ತಿನೊಳಗಡೆ ಇರ್ತಕ್ಕಂಥ ಒಕ್ಕೂಟ. ಇವ್ರಾಗ್ಲೇ ಹೇಳ್ತಿದ್ರು 10 ಕೋಟಿ ವ್ಯವಹಾರ, 10,000 ಕೋಟಿ ವ್ಯವಹಾರ ಮಾಡ್ತೀವಿ ಅಂತೇಳಿ. ನಾವು ಬೈಂಡ್ ಆಗಿರ್ತಕ್ಕಂಥದ್ದು WTOಗೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೆ, ವರ್ಲ್ಡ್ ಟ್ರೇಡ್ ಟ್ರೀಟಿಗೆ ನಾವೆಲ್ಲ ಸಿಗ್ನೇಚರ್ ಮಾಡಿದ್ದು. ರಾಜೀವ್ ಗಾಂಧಿ ಇದ್ದಾಗ ಮೊದಲನೇ ಸಿಗ್ನೇಚರ್ ಬಿತ್ತು, ಮನಮೋಹನ್ ಸಿಂಗ್ ಇದ್ದಾಗ 2 ಸಿಗ್ನೇಚರ್ ಬಿತ್ತು. ಮಾತಾಡ್ತಾರೆ ಹೌದೌದು ನೋಡಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಜಗತ್ತೊಳಗಡೆಗೆ ದೇಶ ಜಗತ್ತಿನ ದೊಡ್ಡ ಶಕ್ತಿ ಆಗ್ತಿರ್ತದೆ. ಯಾಕೆ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಇದರೊಳಗಡೆಗೆ ಎಲ್ಲಾ ದೇಶಗಳು ನಮ್ಮ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಯಾವ ದೇಶದ ವಿಚಾರಕ್ಕೂ ನಾವು ಧಕ್ಕೆ ಮಾಡ್ತಾ ಇಲ್ಲ. ಇದು ನಮ್ಮ UPA ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಶ್ರೀಲಂಕಾ, ನೇಪಾಳ ನಮ್ಮ ಮಿತ್ರ ರಾಷ್ಟ್ರ ಆಗಿತ್ತು. ಇವತ್ತೇನಾಗಿದೆ, ಅವ್ರ ಜೊತೆ ಹೋಗಿದ್ದಾರೆ, ಚೈನಾದವ್ರ ಜೊತೆ ಹೋಗಿದ್ದಾರೆ. ಇವರು ಅಫ್ಘಾನಿಸ್ತಾನ, ಇರಾನ್, ಇರಾಕು, ನಮ್ಮ ಅನ್ಯ ಮಿತ್ರರಿಗೆ ಇದು ಮಾಧ್ಯಮದ ಮುಂದೆ ನಿಂತ್ಕೊಂಡು ಅಷ್ಟೋ ಇಷ್ಟೋ ಮಾತಾಡ್ತಾರಲ್ಲ, ಅವ್ರಿಗೆ ಅಫ್ಘಾನಿಸ್ತಾನ ಅವ್ರಿಗೆ, ಇರಾನ್ ಅವ್ರಿಗೆ, ಮಿಕ್ಕಿದ ರಾಷ್ಟ್ರಗಳಿಗೆ ಬಡ್ಜೆಟ್ ಅಲ್ಲಿ ಎಷ್ಟು ಹಣ ಎತ್ತಿರ್ತಿದ್ದಾರೆ ಅಂತ ಸ್ವಲ್ಪ ಅವ್ರ ಮಾಹಿತಿ ಇಟ್ಕೊಳ್ಬೇಕು. ಅಲ್ಲಲ್ಲ, ಒಂದ್ ನಿಮಿಷ. ಅಫ್ಘಾನಿಸ್ತಾನ ಅವ್ರಿಗೆ 500 ಕೋಟಿ ಎತ್ತಿರ್ತಿದ್ದಾರೆ. ಏನಕ್ಕೆ? ಕರ್ನಾಟಕ ಕೊಡಕ್ಕಾಗಲ್ಲ ಅಫ್ಘಾನಿಸ್ತಾನ ಅವ್ರಿಗೆ.
ಮಾರಿಷಸ್ ಕೊಡ್ತಾರೆ, ಅಫ್ಘಾನಿಸ್ತಾನ ತಗೊಂಡೋಗಿ ಕೊಡ್ತಾರೆ. ಇವತ್ತು ನಮ್ಮ ಪಕ್ಕದ ರಾಷ್ಟ್ರಗಳೆಲ್ಲ ನಮ್ ಜೊತೆ ನಿಂತಿಲ್ಲ, ಇವತ್ತು ನಿಂತಿರೋದವರು ಚೈನಾ ಜೊತೆ. ಫಡ್ಕೆ ಸರ್, ಅಲ್ಲಿಗೆ ಯಾವುದೇ ಒಂದು ರಾಷ್ಟ್ರ ಪರ್ಮನೆಂಟ್ ಶತ್ರು ಪರ್ಮನೆಂಟ್ ಮಿತ್ರ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಭಾರತಕ್ಕೆ ಹೇಳ್ತೀನಿ. ಏನಂದ್ರೆ ನೋಡಿ, ಜಗತ್ನಲ್ಲಿ ನಾವೆಲ್ಲರೂ ಇದೀವಿ, ಇರೋದು ಸತ್ಯ. ನಮ್ ಸುತ್ತಲೂ ಮುತ್ತಲು ನಮ್ ನೇಬರ್ಸ್ ನಮ್ ಪೇರೆಂಟ್ಸ್ ನಾವ್ ಹೇಗೆ ಚೇಂಜ್ ಮಾಡಕ್ ಆಗಲ್ವೋ, ನಮ್ ನೇಬರ್ಸ್ ನಾವು ಚೇಂಜ್ ಮಾಡಕ್ ಆಗಲ್ಲ. ವಿ ಹ್ಯಾವ್ ಟು ಡೀಲ್ ವಿತ್ ದೆಮ್. ಸಮಯಕ್ಕೆ ಸಂದರ್ಭಕ್ಕೆ ತಕ್ಕನಾಗಿ ಡೀಲ್ ಮಾಡಬೇಕಾಗಿರೋದೇ ಬುದ್ಧಿವಂತನ. ಆದ್ರಿಂದ ಈಗ ನಮ್ಗೆ ಇವರಿಂದ ನೋಡಿ, ಶತ್ರುವಿನ ಶತ್ರು ಮಿತ್ರ ಅನ್ನೋದು ಒಂದಿದೆ, ಆಯ್ತಾ. ಯಾವಾಗ ನಾವು ನಮ್ಮ ದೇಶಕ್ಕೆ ಏನೇನ್ ಅನುಕೂಲ ಆಗುತ್ತೋ, ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂದ್ರೆ ಮಾಡ್ಕೊಳ್ಳೋಣ, ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳದೇನೆ ವೈರ ಕಟ್ಕೊಳ್ಳೋಣ ಅನುಕೂಲ ಆಗುತ್ತೆ ಅಂದ್ರೆ ಅದನ್ನ ಮಾಡೋಣ. ಆದ್ರಿಂದ ಪರ್ಮನೆಂಟ್ ಅಂತ ಅಲ್ಲ, ಅವರ ನಡವಳಿಕೆ ಮೇಲೆ ನಮ್ಮ ರೆಸಿಪ್ರಾಸಿಟಿ, ಇಂಟರ್ನ್ಯಾಷನಲ್ ಲಾ ನಲ್ಲಿ ರೆಸಿಪ್ರಾಸಿಟಿ ಈಸ್ ದಿ ಕಾರ್ನರ್ ಸ್ಟೋನ್. ಅಂದ್ರೆ ಅವ್ರು ನಮ್ ಜೊತೆ ಹೇಗ್ ವ್ಯವಹಾರ ಮಾಡ್ತಾರೋ ನಾವು ಅವ್ರ ಜೊತೆ ಹೇಗ್ ವ್ಯವಹಾರ ಮಾಡೋದು ಅದೇ ನಿರ್ಧಾರ ಆಗುವಂಥದ್ದು. ಆದ್ರಿಂದ ಇವಾಗ ನಮಗೆ ಅನುಕೂಲ ಆಗುತ್ತಪ್ಪ, ನಾವು ಏನಂತಾರೆ ಬಾಂಗ್ಲಾದೇಶದ ಜೊತೆ ಇಷ್ಟು ದಿವಸ ನಮ್ದು ಒಳ್ಳೆ ಸಂಬಂಧ ಇತ್ತು, ಶೇಖ್ ಹಸೀನಾ ಅವ್ರಿದ್ರು ಇವ್ರ ಜೊತೆ ಎಲ್ಲ, ಆವಾಗ ಆ ರೀಜನ್ ನಲ್ಲೆಲ್ಲ ಕಂಟ್ರೋಲ್ ಮಾಡ್ಬೇಕಾಗಿತ್ತು, ನಮ್ಗೆ ಅನುಕೂಲ ಆಗ್ತಾ ಇತ್ತು, ಒಳ್ಳೆ ಸಂಬಂಧ. ಈಗ ಯೂನಿಸ್ ಗವರ್ನಮೆಂಟ್ ಬಂದಿದೆ, ಅದು ವ್ಯತಿರಿಕ್ತವಾಗಿ ಮಾಡ್ತಾ ಇದೆ. ಹಾಗಾದ್ರೆ ನೀವೇನ್ ಮಾಡಿದ್ರಿ ಅಂದ್ರೆ ಯಾವ ಸಂದರ್ಭದಲ್ಲಿ ಹೇಗ್ ನಡ್ಕೊಳ್ತಾರೆ ಅನ್ನೋದ್ರ ಮೇಲೆ ರಿಯಾಕ್ಷನ್ ಇರುತ್ತೆ ಹೊರತು ಪರ್ಮನೆಂಟ್ ಆಗಿ ಹೀಗೆ ಇರುತ್ತೆ ಅನ್ನೋದು ಇರೋದಿಲ್ಲ. 68 ಲಕ್ಷ ಸ್ಟ್ರೀಟ್ ವೆಂಡರ್ಸಿಗೆ ಇವತ್ತು ಸಹಾಯಧನ ಹೋಗ್ತಾ ಇದೆ. 80 ಕೋಟಿ ಜನಕ್ಕೆ ಆಹಾರದ ವ್ಯವಸ್ಥೆ ಕೋವಿಡ್ ಟೈಮ್ ನಲ್ಲಿ ಆಗಿತ್ತು. 52 ಕೋಟಿ ಅಕೌಂಟ್ಸ್ಗೆ ಮುದ್ರಾ ಯೋಜನೆಯಲ್ಲಿ ಸಾಲ ಸಿಗ್ತಾ ಇದೆ. 2045 ಮೆಡಿಕಲ್ ಕಾಲೇಜಸ್ ಇದೆ ಇವತ್ತು ನಮ್ಮ ದೇಶದಲ್ಲಿ, 7 ನ್ಯೂ IITs ಇದೆ, 8 ನ್ಯೂ IIMs ಇದೆ, 1.6 ಲ್ಯಾಕ್ ಸ್ಟಾರ್ಟ್ಅಪ್ಸ್ ಇದಾವೆ ನಮ್ಮ ದೇಶದಲ್ಲಿ. ನೋಡಿ, 3.7 ಕೋಟಿ ಡೈರೆಕ್ಟ್ ಡೆಬಿಟ್ ಫಾರ್ಮರ್ಸ್ಗೆ 3.7 ಲಕ್ಷ ಕೋಟಿ ರೂಪಾಯಿ ನಮ್ಮ ರೈತರಿಗೆ ಹೋಗಿದೆ ಡೈರೆಕ್ಟ್ ಆಗಿ. ಹಾಗೆ 1,75 ಲ್ಯಾಕ್ ಫಸಲ್ ಬಿಮಾ ಯೋಜನೆಯಲ್ಲಿ ಹೋಗಿದೆ, ಫಸಲ್ ಬಿಮಾ ಯೋಜನೆ ಒಳಗೆ ಹೋಗಿದೆ. ಹಾಗೇನೆ ಅಗ್ರಿಕಲ್ಚರ್ ಬಜೆಟ್ 2013-14 ಎಷ್ಟಿತ್ತು ಅದ್ರ 5 ಪಟ್ಟು ಅಗ್ರಿಕಲ್ಚರ್ ಬಜೆಟ್ ಆಗಿದೆ. ಆಮೇಲೆ ನಿಮಗೆ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಇದೆ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ತಪ್ಪು ಅನ್ನೋಂಗಿದ್ರೆ ಡಿಜಿಟಲ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ಪ್ರಶ್ನೆ. ನನ್ನ ಹೆಸರು ಪ್ರಸನ್ನ ಅಂತ, ನಾವು ಕಾಂಗ್ರೆಸ್ನವ್ರಿಗೆ ಡೈರೆಕ್ಟ್ ಇದು ಪ್ರಶ್ನೆ. 1967ರಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗ್ತಾರೆ ಮೊದಲು, ಆಗ ಕಾಂಗ್ರೆಸ್ ವಿಭಜನೆ ಆಗ್ತೈತೆ. ವಿಭಜನೆ ಆದ್ಮೇಲೆ ಕಮ್ಯುನಿಸ್ಟ್ ಅವರು ಸಪೋರ್ಟ್ ಕೊಡ್ತಾರೆ. ಕಮ್ಯುನಿಸ್ಟ್ ಅವ್ರು ಸಪೋರ್ಟ್ ಕೊಟ್ಟಾಗ ಅವ್ರು ಕಂಡೀಷನ್ ಹಾಕ್ತಾರೆ, ಒಂದು ಇದು ಮಾಡಬೇಕು, ನಾವು ಯೂನಿವರ್ಸಿಟಿ ಮಾಡಬೇಕು ಅಂತ. ಆ JNU ಮಾಡಿದ್ದು ಕಮ್ಯುನಿಸ್ಟ್ ಅವರು ಇದ್ರ ಮೇಲೆನೆ. ಇವತ್ತು ದೇಶದ ವಿರೋಧಿ ಕೆಲಸಗಳು ಏನೇನ್ ಮಾಡ್ತಾರೋ ಅಂತವ್ರನ್ನ ರತ್ನ ಗಂಬಳಿ ಹಾಕಿ ಒಂದು ಚೈನಾ ಕಳಿಸ್ತಾರೆ, ರಷ್ಯಾ ಕಳಿಸ್ತಾರೆ ಕಮ್ಯುನಿಸ್ಟ್ ಬಗ್ಗೆ ಇದು ಮಾಡಕ್ಕೆ. ಇದೆಲ್ಲ ಇವತ್ತು ಏನು ನಮ್ಮ ದೇಶದಲ್ಲಿ ಟೆರರಿಸ್ಟ್ ಮತ್ತು ದೇಶ ವಿರೋಧಿ ಚಟುವಟಿಕೆಗಳಾಗಕ್ಕೆ ಯೂನಿವರ್ಸಿಟಿ ಸ್ಥಾಪನೆ ಮಾಡಿದ್ದು ಕಾಂಗ್ರೆಸ್. ಇದಕ್ಕೆಲ್ಲ ಹೊಣೆ ಅವರೇ ಹೊತ್ಕೊಬೇಕು. ಇದೇ JNU ಹೇಳ್ತೀರಲ್ಲ, 68 ಸ್ಥಾಪನೆ ಆಯ್ತು, ಏನೋ ಉತ್ಪಾದನೆ ಮಾಡ್ತೀರಾ, ಟೆರರಿಸ್ಟ್ ಇದಾರೆ ಅಂತ. ನಿಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಇಸ್ ಫ್ರಮ್ ಸೇಮ್ ಯೂನಿವರ್ಸಿಟಿ. ಸೈನ್ಲಿ ಕರೆಕ್ಟ್ ಯುವರ್ ಸೆಂಟೆನ್ಸ್ ಮಿಸ್ಟರ್. ನಿಮ್ಮ ಹೆಸರು ಗೊತ್ತಿಲ್ಲ? ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಕೊಟ್ಟಿರುವುದು ಚೊಂಬು, ಕರ್ನಾಟಕಕ್ಕೆ ಕೊಟ್ಟಿರುವುದು ಚೊಂಬು. ಅದೇ ಯೂನಿವರ್ಸಿಟಿಯಿಂದ ನೀವೇನ್ ಹೇಳ್ತಿದ್ದೀರಿ? ಯೂನಿವರ್ಸಿಟಿ ಅದೇ ಯೂನಿವರ್ಸಿಟಿಯಿಂದ ಬಂದಿರುವುದು ನಿರ್ಮಲಾ ಸೀತಾರಾಮನ್ ಚೊಂಬು ಕೊಟ್ಟಿರುವ ಮಂತ್ರಿ. ಮೂರು, ನಿಮ್ಮ ಶತ್ರು ಆಗಿರುವ ಬಿಜೆಪಿ ಸಂಸದ ಸುಬ್ರಹ್ಮಣ್ಯಂ ಸ್ವಾಮಿ ನಿಮ್ಮ ಮಿತ್ರ ಆಗಿದ್ದ 2014 ಮುಂಚೆ. ಇವತ್ತು ನೀವು ಅವ್ರನ್ನ ಶತ್ರು ಅಂತ ಕರೀತಿದ್ದೀರಾ. ಪಾಪ ವಯಸ್ಸಾಗಿದೆ, ನಾವು ಬೆಲೆ ಕೊಡ್ತೀವಿ ಅವ್ರಿಗೆ. ಅದೇ JNU ಇಂದ ಉತ್ಪತ್ತಿ ಆಗಿರುವ ಒಂದು ಸ್ಟೂಡೆಂಟ್, ಅದ್ರ ಬಗ್ಗೆ ಮಾತಾಡಿ ಸ್ವಾಮಿ. ನೀವು ಚೈನಾ ಅವ್ರದ್ದು ಒಂದು GDP ನೋಡಬಹುದು, ಗ್ಲೋಬಲ್ GDP ನೋಡಬಹುದು. ಅವ್ರು ಬಂದ್ಬಿಟ್ಟು 26.6% ಅವರು ಗ್ಲೋಬಲ್ GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ನಾವು ಇಂಡಿಯಾ 17% ಮಾಡ್ತಾ ಇದೀರಿ. ಅದೇ US 10% ಮಾಡ್ತಾ ಇದೀರಿ. ಆದ್ರೆ ಇವತ್ತು ನಾವು ಇಂಡಿಯಾ US ಹೇಳ್ದಂಗೆ ಕೇಳಬೇಕು. ಯಾಕೆ ಸ್ವಾಮಿ ಈ ತರ ಜನರಿಗೆ ಏನಂತ ಹೇಳ್ತಾ ಇದೀರಾ? ಯಾಕಂದ್ರೆ ಇವತ್ತು ಪ್ರತಿಯೊಂದು 140 ಕೋಟಿ ಜನರಿಗೂ ಬೇಕಾಗಿರೋದು ನನ್ನ ರಕ್ಷಣೆ, ನಮ್ಮ ಫ್ಯಾಮಿಲಿಯ ಆರೋಗ್ಯ ಮತ್ತು ನನ್ನ ಮಕ್ಕಳ ಭವಿಷ್ಯ. ಈ ಮೂರರಲ್ಲೂ ಮೋದಿ ಅವರು ಫೇಲ್ಯೂರ್ ಆಗಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಯುಷ್ಮಾನ್ ಭಾರತ್ ಸ್ಕೀಮ್ ಏನಿದೆಯಲ್ಲ, ಜಗತ್ತಿನ ಅತ್ಯಂತ ದೊಡ್ಡ ಮೆಡಿಕಲ್ ಇನ್ಶೂರೆನ್ಸ್ ಸ್ಕೀಮ್ ಇದೆ. ಮೊದಲನೇದು. ಎರಡನೇದು ನೋಡಿ, ಯಾರು ಡಿನೈ ಮಾಡಕ್ಕಾಗಲ್ಲ,
ಉಜ್ವಲ ಯೋಜನೆಯಲ್ಲಿ 10 ಕೋಟಿ ಮನೆಗಳಿಗೆ LPG ಹೊಸದಾಗಿ ಆಗಿರುವಂತದ್ದಿದೆ. ಆಮೇಲೆ ಜಲಜೀವನ್ ಯೋಜನೆಯಲ್ಲಿ ಪ್ರತಿಯೊಂದು ಮನೆಗೂ ನಲ್ಲಿ ನೀರು ಬರಬೇಕು ಅನ್ನೋದು ನಡೆದಿದೆ. ಇವತ್ತು ಅತ್ಯಂತ ಹೈಯೆಸ್ಟ್